ಓಂ ಶಕ್ತಿಗೆ ಹೋಗಬೇಕು ಅಂದ್ಬಿಟ್ಟು ಈ ಥರ ಹೋಗಿ ಮಾರ್ನಿಂಗು ಅಮ್ಮನ ಊರಿಗೆ ಇಡ್ಮುಡಿ ಕಟ್ಬಿಟ್ಟು ಆಮೇಲೆ ಮಾಲೆ ಧರಿಸೋದು. ಈ ಥರ ಫಸ್ಟ್ ನೋಡಿ ಮಾಲೆನ ಈ ಥರ ಹಾಕ್ತಾರೆ, ದೇವ್ರ ಹತ್ರ ಇಟ್ಬಿಟ್ಟು ಹಾಕ್ತಾರೆ. ನಂದು ವಿಡಿಯೋ ಹಾಕೋದಕ್ಕೆ ನಂದು ಯಾರೂ ಕ್ಯಾಚಪ್ ಮಾಡಿಲ್ಲ. ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಇಡ್ಮುಡಿ ಕಟ್ಟೋದು ಮಾತ್ರ ಮಾಡಿದ್ರು. ನಮ್ಮ ಮನೆಯವ್ರು ಮಾಡಬೇಕಾದ್ರೆ ನಾನು ವಿಡಿಯೋ ಮಾಡಿಕೊಂಡೆ. ಹಾಗೆ ಅಮ್ಮನವರು ಟೆಂಪಲ್ ಎಲ್ಲರೂ ಸೇರಿ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಒಂದು ಫೋಟೋ ಇಟ್ಕೊಂಡು ಅಮ್ಮನವ್ರ ದೇವಸ್ಥಾನಕ್ಕೆ ಹೊರಟ್ರಿ. ಆದರೆ ಅಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಅಲ್ಲಿ ಹೋದ್ಮೇಲೆ ನಾನು ಫೋಟೋ ಇಟ್ಕೊಳ್ಳೋದಕ್ಕಾಗಲ್ಲ, ಯಾವುದು ವಿಡಿಯೋನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬರ್ತಾ ಮಾಡಿಕೊಂಡೆ. ಆಮೇಲೆ ಕಂಚಿಗೆ ಹೋಗಿದ್ರಿ. ನಾನು ನನ್ನ ತಮ್ಮ ನನ್ನ ತಂಗಿ ನಮ್ಮ ಮನೆಯವರೆಲ್ಲ ಒಂದು ಫೋಟೋ ಇಟ್ಕೊಂಡು, ಇದು ಕಂಚಿ ದೇವಸ್ಥಾನ ತುಂಬ ದೊಡ್ಡದಾಗಿದೆ ನೋಡೋದಕ್ಕೆ. ಅಲ್ಲಿ ಓಡಾಡೋದಕ್ಕೆ ನಮಗೆ ಮಿಸ್ ಆಗಿಬಿಡುತ್ತೆ, ಆ ಥರ ದೊಡ್ಡದಾಗಿದೆ ದೇವಸ್ಥಾನ. ತುಂಬ ಚೆನ್ನಾಗಿದೆ ನೋಡೋದಕ್ಕೆಲ್ಲ. ಕಳಶ ಎಲ್ಲ ಕಾಣಿಸ್ತೈತಿ. ಇದು ತುಂಬ ದೊಡ್ಡದು ಕಲ್ಯಾಣಿ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ಈ ಥರ ಇದೆ ವ್ಯೂ. ಹಾಗೆ ನಮಗೆಲ್ಲ ಓಡಾಡಿ ಸಾಕಾಯಿತು. ದೇವಸ್ಥಾನ ಹತ್ರ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಅಲ್ಲಿ ಮುಟ್ಟಿದ್ರೆ ನಾವೇನೇ ದೋಷ ಇದ್ರೂ ಅಲ್ಲಿ ಕಳೆದೋಗುತ್ತೆ ಅಂತ ಶಾಸ್ತ್ರ ಇರ್ತೈತೆ. ಅದಕ್ಕೆ ಆ ಥರ ಹೋಗಿ ಬಲ್ಲಿನ ಮುಟ್ಟಿ ಬಂದರೆ ಗೋಪುರ ಲಾಸ್ಟು ಆಚೆ ಹೋಗ್ಬೇಕಾದ್ರೇ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ. ಎಷ್ಟು ಜನ ಹೋಗಿದ್ರೆ ಅವ್ರದ್ದೆಲ್ಲ ಒಂದು ಫೋಟೋ ಇಟ್ಕೊಂಡು ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಎಲ್ಲರೂ ನಡ್ಕೊಂಡೇ ಬಂದ್ರಿ, ಮೆಟ್ಲು ಸಹ ನಡ್ಕೊಂಡೆ ಹತ್ತಿದ್ದೀರಿ. ನೋಡೋದಕ್ಕೆ ಚಿಕ್ಕದಾಗಿದೆ, ಎಗ್ತಾ ತುಂಬ ಕಷ್ಟ ಆಯಿತು. ನನಗಂತೂ ತುಂಬ ಟಯರ್ಡ್ನೆಸ್ ಅನಿಸ್ತು. ನನ್ನ ಮಗ ಅಂತಿದ್ದಾನು ನಡ್ಕೊಂಡು ಹೋಗ್ತಿದ್ದಾನೆ. ನಮ್ಮ ಚಿಂಟಿ ನೋಡಿ ಫ್ರೆಂಡ್, ನಮ್ಗೆ ಸಾಕಾಗ್ತಿದೆ, ಆ ಪುಟಾಣಿ ಕೂಸಕ್ಕೆ ಸಾಕಾಗ್ತಿಲ್ಲ. ಮೆಟ್ಲು ಎತ್ತಕ್ಕಾಗಿಲ್ಲ. ಅಲ್ಲೊಂದು ಸೋಡಾ ಸಿಕ್ತು, ಸೋಡಾ ಸ್ವಲ್ಪ ಕುಡ್ಬಿಟ್ಟು ಎನರ್ಜಿ ತೊಗೊಂಡು ಆಮೇಲೆ ಮೆಟ್ಲು ಎತ್ತಿತ್ತು. ಫೈನಲಿ ನಾವು ಎಲ್ಲರೂ ಟೆಂಪಲ್ ಹತ್ರ ರೀಚ್ ಆದ್ರಿ. ಟೆಂಪಲ್ ಹತ್ರ ರೀಚ್ ಆದಾಗ ಈ ದೇವ್ರನ್ನ ನೋಡಿದ್ಮೇಲೆ ತುಂಬ ಸಮಾಧಾನ ಅನಿಸ್ತು. ಇಷ್ಟು ದೊಡ್ಡದಾಗಿ ಇಷ್ಟು ನೀಟಾಗಿ ಮಾಡಿದ್ದಾರೆ ಗೊತ್ತಾ, ತುಂಬ ಖುಷಿ ಆಯಿತು. ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಆಮೇಲೆ ಫೋಟೋ ಒಂದು ಇಳಿಸ್ಕೊಂಡು ಹೀಗಿತ್ತು ಇವತ್ತಿನ ಲಾಗ್ಸ್. ಓಂ ಶಕ್ತಿ ಲಾಗ್ಸು ಅಂದರೆ ಈ ಥರ ಇತ್ತು, ಚೆನ್ನಾಗಿತ್ತು. ಫೈನಲಿ ಲಾಸ್ಟು ನಾವು ಗೋಲ್ಡನ್ ಟೆಂಪಲ್ಗೆ ಹೋದ್ರಿ. ಅಲ್ಲಿ ಹೋಗ್ಬೇಕಾದ್ರೆ ಫೋನ್ ಅಂತೂ ಅಲೋವೇ ಇಲ್ಲ, ಅಲ್ಲಿ ಏನು ಇಟ್ಕೊಳ್ಳೋದಕ್ಕಾಗಲಿಲ್ಲ. ಸಾರಿ, ಗೋಲ್ಡನ್ ಟೆಂಪಲ್ ಮುಗಿಸ್ಕೊಂಡು ಊಟ ತಿಂದ್ಕೊಂಡು ನಾವು 10:30ಗೆ ನಾವು ಅಲ್ಲಿ ಬಿಟ್ರಿ. ನಾವು ಮಾರ್ನಿಂಗ್ ಮನೆಗೆ ರೀಚ್ ಆಗಿತ್ತು 4:30 ಆಗಿತ್ತು. ಫೈನಲಿ ದೇವಸ್ಥಾನ ದರ್ಶನ ಎಲ್ಲ ಚೆನ್ನಾಗಿ ಆಯಿತು, ಅದೊಂದು ಖುಷಿ. ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ವಾಪಸ್ಸಾಗಿ ಬಂದ್ವಿ. ಅಮ್ಮನವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾನು ನಮ್ಮ ಮಗ ನಮ್ಮ ಆಂಟಿ ಎಲ್ಲರೂ ಸ್ವಲ್ಪ ಡ್ಯಾನ್ಸ್ ಆಡ್ಕೊಂಡು ಬಂದು ಚೆನ್ನಾಗಿತ್ತು. ಡ್ಯಾನ್ಸ್ ಎಲ್ಲ ಆಡಿ ಲಾಸ್ಟಾಗಿ ಮನೆಗೆ ರಿಟರ್ನ್ ಬರಬೇಕಾದ್ರೆ ಡ್ಯಾನ್ಸ್ ಆಡಿದ್ರು. ಹೋಗ್ಬೇಕಾದ್ರೂ ಆಡಿದ್ರೆ ಅದು ಫೋಟೋ ಇಟ್ಕೊಂಡಿಲ್ಲ, ಬರಬೇಕಾದ್ರೆ ಆಡಿದ್ರು. ಹೀಗಿತ್ತು ಇವತ್ತಿನ ಓಂ ಶಕ್ತಿ ಲಾಗ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.